ಎಲ್ರಿಗೂ ನಮಸ್ಕಾರ. ಸ್ಕೈವರ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಸಂಡೇ ಮತ್ತೆ ಆಫರ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಸುಮಾರು ಜನಕ್ಕೆ ನಿಮಗೆ ಆಫರ್ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಇವತ್ತು ನಾಳೆ ಆಫರ್ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಮತ್ತೆ ನನಗೆ ಮೆಸೇಜ್ ಮಾಡಿ ಆಫರ್ ಸಿಕ್ಕಿಲ್ಲ ಅಂತಿದ್ದೀರೋ ಅವರೆಲ್ಲ ಮತ್ತೆ ಬುಕ್ ಮಾಡ್ಕೊಬೋದು. ಇವತ್ತು ನಾಳೆ ಅಂದರೆ ಸ್ಯಾಟರ್ಡೆ ಸಂಡೇ ನಿಮ್ಗೆ ಆಫರ್ ಇರುತ್ತೆ. ಬಿಗ್ ಆಫರ್ ಅಂತಲೇ ಹೇಳ್ಬೋದು. 3 ಕ್ವಶನ್ಗೆ ನಿಮಗೆ 250 ಇರುತ್ತೆ. 3 ಕ್ವಶನ್ಗೆ 500 ವಿತ್ ಪರಿಹಾರನೂ ಕೂಡ ಹೇಳ್ತೀನಿ. ಹಾಗಾಗಿ ನಿಮಗೆ ಯಾರ್ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಮಾತ್ರ ಇರುತ್ತೆ, ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ. ಮತ್ತೆ ಮಂಡೇ ಮಾಡಿದ್ರೆ ಖಂಡಿತ ನಾನು ಕೊಡೋದಿಲ್ಲ. ಒಂದು ವಾರದಿಂದ ನೀವು ಯಾರು ಮಾಡಿದ್ದೀರಾ ಅವರು ಇವತ್ತು ಬುಕ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಓಕೆ, ಇವತ್ತಿನ ವಿಷಯ ಬಂದು ನಿಮ್ಮ ಜೀವನದಲ್ಲಿ ಈಗ ಮುಗಿದು ಹೋಗುವ ಅಧ್ಯಯನ ಯಾವುದು ಅನ್ನೋದು ಒಂದು ಕ್ಲಾರಿಟಿ ನೋಡೋಣ. ಓಕೆ, ಏನೇ ಬಂದ್ರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಬೇಕು. ಅದು ನಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯದೇ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ಏನು ಬಂದರೂ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಮುಂದಿನ ಫ್ಯೂಚರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ರೀಡಿಂಗು ನಿಮ್ಮ ಜೀವನದಲ್ಲಿ ಈಗ ಮುಗಿದು ಹೋಗುತ್ತಿರುವ ಅಧ್ಯಯನ ಯಾವುದು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿಯಾದ ರೀಡಿಂಗನ್ನು ನೋಡೋಣ. ಓಕೆ, ಈ ಒಂದು ರೀಡಿಂಗ್ ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಬೇಕು ಅಂತ ಅಂದರೆ ಥ್ಯಾಂಕ್ ಯು 111 ಅಂದ್ಬಿಟ್ಟು ನನ್ನ ಕಮೆಂಟ್ ಮುಖಾಂತರ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಮಾತ್ರ ಆಫರ್ ಇರುತ್ತೆ. ಓಕೆ, ನಿಮ್ಮ ಜೀವನದಲ್ಲಿ ಮುಗಿದು ಹೋಗುವ ಒಂದು ಅಧ್ಯಯನ ಯಾವುದು ಅನ್ನೋದು ಈಗ ಕ್ಲಾರಿಟಿ ಕೊಡೋಣ. ಓಕೆ, ಈ ಒಂದು ಕಾರ್ಡಿನ ಎನರ್ಜಿ ನೋಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಈಗ ಮುಗ್ದು ಹೋಗ್ತಿರುವ ಅಧ್ಯಯನ ಯಾವುದು ಅಂತ ನೀವು ಕ್ಲಾರಿಟಿಯಾಗಿ ನೀವು ಕೇಳೋದಾದರೆ ಈ ಕಾರ್ಡು ತುಂಬ ಶಕ್ತಿಯಾಗಿ ಒಂದು ಎನರ್ಜಿನ ತೋರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕಾಣ್ತಾ ಇದೆ. ನಿಮಗೆ ಒಂದಷ್ಟು ಮನಸ್ಸಲ್ಲಿ ಗೊಂದಲಗಳಿತ್ತು, ಮಾನಸಿಕ ಒತ್ತಡ ಇತ್ತು, ನೋವುಗಳಿತ್ತು, ಯಾರಿಗೋಸ್ಕರನೋ ನೀವು ಕಾಯ್ತಾ ಇದ್ರಿ. ಈಗ ಅದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಬಂದಿದೆ. ಹಾಗಾಗಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ನೀವೇ ಉತ್ತರವನ್ನು ಹುಡುಕಬೇಕಾಗುತ್ತೆ. ಆ ಥರ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿಮಗೆ ಈ ಒಂದು 4 ಆಫ್ ವ್ಯಾಂಡ್ಸ್ ಇರ್ಬೋದು. ನಿಮಗೆ ಇದು ಒಂದು ಒಳ್ಳೆಯ ಅದ್ಭುತವಾದ ಕಾರ್ಡ್ ಅಂತ ಹೇಳ್ಬೋದು. ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು, ಒಂದು ಖುಷಿ ಸಂತೋಷದ ದಿನಗಳಾಗಿರ್ಬೋದು, ನಿಮ್ಮ ಕುಟುಂಬದವರ ಜೊತೆ ಒಂದು ಮನೆ ಅಥವಾ ವ್ಯಕ್ತಿಯ ಜೀವನದಲ್ಲಿ ಒಂದು ಉತ್ತಮ ಅಧ್ಯಯನ ಆರಂಭ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಒಂದು ಸ್ವಲ್ಪ ಜನ ಈ ಒಂದು ರೀಡಿಂಗ್ ನೋಡ್ತಾ ಇರೋರು ನೀವೇನಾದರೂ ಮದುವೆ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮದುವೆ ಅವಕಾಶವೂ ಇಲ್ಲಿ ಇದೆ ಅಂತ ಅನ್ಬೋದು. ನಂತರದಲ್ಲಿ ಈ ಒಂದು ಎನರ್ಜಿನ ನೋಡಿದಾಗ ಮದುವೆ ಆಗಿರೋರು ಕೂಡ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ, ಅವ್ರಿಗೂ ಕೂಡ ಈ ಒಂದು ರೀಡಿಂಗು ಅನ್ವಯಿಸುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಮದುವೆ ಆಗಿರೋರಿಗೂ ಕೂಡ ನೀವು ಬೇರೆಯವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ಬರಲ್ವ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದ್ದೀರಾ. ಖಂಡಿತ ಇದು ಪಾಸಿಟಿವ್ ಎನರ್ಜಿನ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಒಂದು ನೆಮ್ಮದಿಗಾಗಿ, ಒಂದು ಸಂತೋಷಕ್ಕಾಗಲಿ, ನಿಮ್ಮ ಕುಟುಂಬ, ಮನೆ ಮತ್ತು ನಿಮ್ಮ ವೈಯಕ್ತಿಕ ಜೀವನ ತುಂಬ ಒಂದು ಒಳ್ಳೆ ರೀತಿಯ ಆರಂಭ ಸಿಗುತ್ತೆ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಈ ಒಂದು ಎನರ್ಜಿಯಲ್ಲಿ ನೀವು ಬಹಳ ದಿನದಿಂದ ಒಂದು ಅವಕಾಶನ ಕಾಯ್ತಾ ಇದ್ರಿ, ಒಂದು ಫಲಿತಾಂಶನ ನೀವು ಕಾಯ್ತಾ ಇದ್ರಿ. ಅದು ಯಾವಾಗ ಬರುತ್ತೆ ಅಂತ ಆ ದಾರಿನೇ ನೋಡ್ತಾ ಇದ್ರಿ. ಹಾಗಾಗಿ ಮುಂದೆ ನೀವು ಆ ದಾರಿ ಬೇಗ ಸಿಗ್ತಾ ಇದೆ ಅನ್ನೋದು ಈ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಇಲ್ಲಿ 3 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ನಿಮಗೆ ಒಂದು ಒಳ್ಳೆ ದಾರಿನೇ ಸಿಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾಗಿ ಹಿಂದೆ ನಿಮ್ಮನ್ನು ನೋಯಿಸಿದ ಘಟನೆಗಳಾಗಿರ್ಬೋದು, ನಿಮ್ಮನ್ನು ಬಿಟ್ಟೋದ ವ್ಯಕ್ತಿಗಳು, ಇವೆಲ್ಲ ಕಡಿಮೆ ಆಗಿ ನಿಮಗೆ ಒಂದು ಒಳ್ಳೆ ರೀತಿಯ ಜೀವನ ಸಿಗ್ತಿದೆ. ಹಳೆಯ ನಂಬಿಕೆಗಳು, ವಿಷಕಾರಿ ಸಂಬಂಧಗಳು, ನಿಮ್ಮ ಬೆಳವಣಿಗೆ ಅಡ್ಡಿಯಾದ ಪರಿಸ್ಥಿತಿ
ಪರಿಸ್ಥಿತಿಗಳಾಗಿರ್ಬೋದು, ನೀವು ಕುಸಿದು ಹೋಗ್ತಿದ್ರಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮೊದಲಿಗೆ ಇದು ತುಂಬ ನಿಮ್ಮ ಜೀವನದಲ್ಲಿ ಕಷ್ಟಕರ ಬದಲಾವಣೆಯನ್ನು ತಂದಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಕಷ್ಟದ ದಿನಗಳೆಲ್ಲ ಕಳೆದು ನಿಮ್ಮ ಜೀವನಕ್ಕೆ ಹೊಸ ಒಂದು ದಾರಿಯನ್ನು ಸಿಗ್ತಾ ಇದೆ, ನಂತರದಲ್ಲಿ ನಿಮಗೆ ಒಂದು ಶಾಂತಿಯನ್ನು ಸಿಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಈ ಕಾರ್ಡ್ ಹೇಳೋದೇನಂತಂದರೆ, ನಿಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು, ದೈವಿಕ ಮಾರ್ಗದರ್ಶನ, ತಾಳ್ಮೆ ಇವೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಇವೆಲ್ಲವನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕೇ ಸಿಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಜೀವನದಲ್ಲಿ ಈಗ ನಿಮ್ಮದು ಒಂದು ಅಧ್ಯಾಯನ ಮುಗ್ದಿದೆ ಅಂತ ತಿಳ್ಕೊಂಡ್ರೆ, ಯಾಕೆಂದರೆ ನಿಮ್ಮ ಜೀವನದಲ್ಲಿ ಗೊಂದಲ, ಕಾಯುವಿಕೆ, ನೋವು, ಮನಸ್ಸಿಗೆ ಒಂದು ಸ್ಥಿರತೆ ಇಲ್ಲ, ಈ ಥರ ಒಂದು ನಿಮಗೆ ನೆಮ್ಮದಿನೇ ಇಲ್ಲ ಅನ್ನೋದು, ಅದನ್ನೆಲ್ಲ ಕಳೆದ್ಬಿಟ್ಟು ಈಗ ಹೊಸ ಆರಂಭ ಅಧ್ಯಯನ ಶುರು ಆಗ್ತಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಒಟ್ಟಾರೆ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಒಳ್ಳೆ ರೀತಿಯ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದು ನೀವು ಆ ಕಡೆ ಹೋಗ್ತಾ ಇದ್ದೀರಾ. ನಿಮಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಮುಗಿದು ಹೋದ ಅಧ್ಯಯನ ಏನು ಅಂತ ನೀವು ಕೇಳೋದಾದರೆ, ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಇಷ್ಟು ದಿನ ಏನನ್ನು ನೋವು ಪಡ್ತಿದ್ರಿ, ಇಷ್ಟು ದಿನ ಯಾವ ದಾರಿಯನ್ನು ಹುಡುಕ್ತಿದ್ರಿ, ಅದು ಈ ಕಷ್ಟಕರ ಸಮಯ ಎಲ್ಲ ಮುಗಿದೋಗಿ ಒಂದು ಒಳ್ಳೆ ದಾರಿ ಸಿಗ್ತಿದೆ. ನಿಮಗೆ ಏನಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರಿ, ಅದು ಬೇಕು ಬೇಕು ಅಂತ ಅದೊಂದು ಮುಗ್ದೋಗಿರೋ ಒಂದು ಅಧ್ಯಯನ ಆಗಿ ನಿಮ್ಮ ಒಂದು ಅಚೀವ್ಮೆಂಟ್ ಕಡೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.